ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿದೆ. ಜೈಪುರ ಬಿಜೆಪಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿದೆ. ಕಾಂಗ್ರೆಸ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇರೋದು. ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಒತ್ತಾಯ. ಕೂಡಲೇ NTA ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೈಪುರದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡಲಾಗಿದೆ. ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಹತ್ತಿ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಜಲಪ್ರಯೋಗ ನಡೆಸಲಾಗಿದೆ. ಜೈಪುರದ ಬಿಜೆಪಿ ಕಚೇರಿ ಮುಂದೆ ನಡೀತಾ ಇರುವಂತಹ ಹೈಡ್ರಾಮಾದ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು. ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪ್ರತಿಭಟನೆ ಎಲ್ಲೇ ಮೀರಿತ್ತು ಅಂದರೆ ಜಲಪ್ರಯೋಗ ಮಾಡ್ತಾರೆ. ಮೊದಲಿಗೆ ಈ ಪ್ರತಿಭಟನೆ ಅಥವಾ ಅವರು ಏನು ಕೂಗಾಡ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಅದನ್ನು ಹತ್ತಿಕ್ಕೋ ಸಲುವಾಗಿ ಮೊದಲಿಗೆ ಜಲಪ್ರಯೋಗವನ್ನು ಮಾಡ್ತಾರೆ. ಸೊ ಅದಾದ ನಂತರ ಲಾಠಿ ಚಾರ್ಜು ಮತ್ತು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾರೆ. ಮೊದಲಿಗೆ ಈಗ ಜಲಪ್ರಯೋಗ ಮಾಡಿದ್ದಾರೆ ಅಂತ ಅಂದರೆ ಭಾಳ ನೂಕುನುಗ್ಗಲು ಆಗಿದೆ. ಈ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಎಸ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಜಲಪ್ರಯೋಗವನ್ನು ಮಾಡಿದ್ದಾರೆ ಅಂತ ಹೇಳಿ. ಅಂದರೆ ಅಲ್ಲಿಂದ ಜನರನ್ನು ಚದುರಿಸುವ ಒಂದು ನಿಯಮ ಇದು. ಅಂದರೆ ಆ ಚದುರಿಸುವ ಸಲುವಾಗಿ ಜನ ಗುಂಪುಗಳು ನಿಂತ್ಕೊಂಡಿರ್ತಾರೆ, ಭಾಳ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ನೋಡಿ ಬ್ಯಾರಿಕೇಡ್ ಎಲ್ಲ ಹತ್ತಿದಾರಲ್ಲ, ಹಾಗಾಗಿನೇ ಜನರನ್ನು ಚದುರಿಸುವ ಸಲುವಾಗಿ ಸ್ಪೀಡಾಗಿ ಅವ್ರ ಮೇಲೆ ನೀರನ್ನು ಎರಚುತ್ತಾರೆ ಪೈಪ್ನ ಮುಖೇನ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಜನ ಬೇರೆ ಬೇರೆ ಕಡೆಗೆ ಸರಿತಾರೆ, ಹಿಂದೆ ಸರಿತಾರೆ, ಸ್ವಲ್ಪ ಜನದಟ್ಟಣೆ ಕಡಿಮೆ ಆಗುತ್ತೆ. ಬಟ್ ಅಲ್ಲಿ ಜನ ಏನು ಸರಿತಾ ಇಲ್ಲ, ಅವರು ಪ್ರತಿಭಟನಾಕಾರರು ಹಂಗೆ ನಿಂತ್ಕೊಂಡಿದ್ದಾರೆ. ಎಷ್ಟಾದರೂ ಜಲಪ್ರಯೋಗ ಮಾಡಿ ನೀವು ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಭಟನಾಕಾರರು. ಕಾಂಗ್ರೆಸ್ನ ಕಾರ್ಯಕರ್ತರು ಇವರು. ಜೈಪುರದ ಬಿಜೆಪಿ ಕಚೇರಿ ಮುಂದೆ ನಡೀತಾ ಇರುವಂಥ ಹೈಡ್ರಾಮಾದ ವಿಡಿಯೋ ಇದು. ನೀಟ್ ಮಾಫಿಯಾ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರು.